ಸ್ನೇಹಿತರೆ, ನಿಮಗೆಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ರಷ್ಯಾದ ಜಾಗತಿಕ ಕಂಪ್ನಿಯಾಗಿರ್ತಕ್ಕಂಥ ಟೈರಸ್ ಡಾಟ್ ಲಿಮಿಟೆಡ್ TIRUS.Limited ಈ ಒಂದು ಕಂಪ್ನಿಯ ಬಗ್ಗೆ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಈ ಟೈರಸ್ ಡಾಟ್ ಲಿಮಿಟೆಡ್ ಅಂತ ಹೇಳ್ತಕ್ಕಂಥ ಒಂದು ಕಂಪ್ನಿ, ಇದು 3 ವರ್ಷಕ್ಕಿಂತ ಹೆಚ್ಚು ಹಳೆಯದಾಗಿರ್ತಕ್ಕಂಥ ರಷ್ಯಾದ ಒಂದು ಗ್ಲೋಬಲ್ ಕಂಪ್ನಿ. ಈ ಕಂಪ್ನಿ ಜಾಯ್ನ್ ಆಗಿದ್ದಕ್ಕಿಂತ ಮೊದಲು ನಾನು ಎಲ್ಲ ಚೆಕ್ ಮಾಡಿ ನೋಡಿದೆ. ಇದು 3 ವರ್ಷ 6 ತಿಂಗಳಿಗಿಂತ ಜಾಸ್ತಿಯಾಗಿ ರನ್ ಆಗ್ತಕ್ಕಂಥ ಒಂದು ಕಾನ್ಸೆಪ್ಟು. ಈಗ ಒಂದು 2 ತಿಂಗಳಿಂದ ವಿಶ್ವದ ಎಲ್ಲ ದೇಶಗಳಲ್ಲಿ ಈ ಒಂದು ಕಂಪ್ನಿ ಲಾಂಚ್ ಆಗ್ತಾಯಿದೆ. ಇದು ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟು, ಹೊಸ ಒಂದು ಅವಕಾಶ ಇದೆ. ಇದು ಏನು ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕಂಪ್ನಿ ಹೆಸರು ಬಂದ್ಬಿಟ್ಟು ಟೈರಸ್ ಡಾಟ್ ಲಿಮಿಟೆಡ್. ಇಲ್ಲಿ ನಾವು ಜಾಯ್ನ್ ಆಗೋದಕ್ಕೆ 4 ಒಂದು ಮಾರ್ಗ ಇದೆ. ಮೊದಲನೇದು ಬಂದ್ಬಿಟ್ಟು ಈಸಿ, ಎರಡನೇದು ಮೀಡಿಯಮ್, ಹಾರ್ಡ್ ಮತ್ತು ಗ್ರ್ಯಾಂಡ್. ಈ ಈಸಿ, ಮೀಡಿಯಮ್, ಹಾರ್ಡ್, ಗ್ರ್ಯಾಂಡ್ ಕಾನ್ಸೆಪ್ಟ್ ಎಲ್ಲ 4 ಕಾನ್ಸೆಪ್ಟ್ಗಳು ಒಂದೇ ರೀತಿ ರನ್ ಆಗ್ತವೆ. ಆದರೆ ನಾವು ಇಲ್ಲಿ ಒಂದು ಜಾಯ್ನ್ ಆಗಬೇಕು ಅನ್ನೋದು ಕೂಡ ಈ ಒಂದು ಈಸಿ ಮೆಥಡ್ ಏನಿದೆ, $10 ಅಂದರೆ $79 $79 × 10 ಅಂದರೆ $790 $10 ಇದು ಕೊಟ್ಬಿಟ್ಟು ನಾವು ಜಾಯ್ನ್ ಆಗಬೇಕು. ಈ ಒಂದು ಕಾನ್ಸೆಪ್ಟಲ್ಲಿ ಭಾಳ ಮಜವಾಗಿರ್ತಕ್ಕಂಥ ಮಾತು ಅಂದರೆ, ನಾವು ಎಲ್ಲೇ ಜಾಯ್ನ್ ಆದರೂ ಕೂಡ $10 ಕೊಟ್ಬಿಟ್ಟು ಜಾಯ್ನ್ ಆಗಬೇಕು. ಆಮೇಲೆ ಬೇಕಿದ್ರೆ ಮೀಡಿಯಮ್ಮು, ಹಾರ್ಡ್ ಮತ್ತು ಗ್ರ್ಯಾಂಡ್ ಈ ಒಂದು ಕಾನ್ಸೆಪ್ಟ್ ಏನಿದೆ ಇದರಲ್ಲಿ ನಾವು ಜಾಯ್ನ್ ಆಗ್ಬೋದು. ಈ ಎಲ್ಲ ಕಾನ್ಸೆಪ್ಟ್ಗಳು ನಮ್ಮ ಡೌನ್ಲೈನ್ ಮೆಂಬರ್ ಏನಿದ್ದಾರೆ ಅವರು ಫಾಲೋ ಮಾಡ್ತಾರೆ. ಓಕೆ, ಇದರಲ್ಲಿ ಈಸಿ ಕಾನ್ಸೆಪ್ಟನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಥರ ನೆಕ್ಸ್ಟು ಬೇರೆ ಒಂದು ಕಾನ್ಸೆಪ್ಟ್ಗಳು ಮೀಡಿಯಮ್, ಹಾರ್ಡ್ ಮತ್ತು ಗ್ರ್ಯಾಂಡ್ ಇದು ಕೂಡ ವರ್ಕ್ ಆಗುತ್ತೆ. ಇಲ್ಲಿ ಇದು ಬೈನರಿ ಕಾನ್ಸೆಪ್ಟ್ ಅಲ್ಲೇ ರಿಂಗ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೇಕು. ಯಾವ ಥರ ಅಂದರೆ, ಇಲ್ಲಿ ನೀವು ಇದ್ದೀರಾ, ನೀವು $10 ಹಾಕಿಬಿಟ್ಟು ಈ ಒಂದು ಟೈರಸ್ ಡಾಟ್ ಲಿಮಿಟೆಡಲ್ಲಿ ನೀವು ಜಾಯ್ನ್ ಆಗ್ತೀರಾ. ನಿಮ್ಮ ಕೆಳಗೆ 2 ಮೆಂಬರ್ಸ್ ಬರ್ತಾರೆ, ನಂಬರ್ 1 ನಂಬರ್ 2. ಇಬ್ಬರನ್ನು ಮಾತ್ರನೇ ನೀವು ರೆಫರ್ ಮಾಡ್ತಕ್ಕಂಥದ್ದು. ಈ ನಂಬರ್ 1 ಮತ್ತು ನಂಬರ್ 2 ಮತ್ತು ನಿಮ್ಮ ಫ್ರೆಂಡು ಹೆಚ್ಚು ಕಡಿಮೆ ಒಂದು $805 ಆಗ್ಬೋದು. ಈ ಒಂದು ಕಾನ್ಸೆಪ್ಟ್ನಲ್ಲಿ ಏನಪ್ಪ ಅಂದರೆ, ಭಾಳ ಮಜವಾಗಿರ್ತಕ್ಕಂಥ ಒಂದು ಮಾತು, ನೀವು ಇಲ್ಲಿದ್ದೀರ, ನಿಮ್ಮ ಕೆಳಗಡೆ ಇಬ್ಬರನ್ನ ರೆಫರ್ ಮಾಡಿದ್ದೀರ. ಈ ಒಂದು ವ್ಯಕ್ತಿ ನಂಬರ್ 1 ಇರ್ತಕ್ಕಂಥ ವ್ಯಕ್ತಿ, ಇವರು ಮತ್ತೆ ಅದೇ ವರ್ಕನ್ನು ಡ್ಯೂಪ್ಲಿಕೇಟ್ ಮಾಡಬೇಕು. ಅಂದರೆ ಇಬ್ಬರನ್ನ ರೆಫರ್ ಮಾಡಬೇಕು ಮತ್ತು $10 ಇನ್ವೆಸ್ಟ್ ಮಾಡಬೇಕು. ಈ ಒಂದು ವ್ಯಕ್ತಿ ಇಬ್ಬರನ್ನ ರೆಫರ್ ಮಾಡಿದಾಗ ಈ ವ್ಯಕ್ತಿಯ ರಿಂಗ್ನಲ್ಲಿ ಇಬ್ಬರು ಕಾಣಿಸ್ಕೊಳ್ತಾರೆ. ಈ ನಂಬರ್ 1 ನಂಬರ್ 2 ಅವರು ಕೂಡ ಸೇಮ್ ಅದೇ ಥರನೇ ಕಾಣಿಸ್ತಾರೆ. ಮತ್ತು ಇವರು ಪ್ಲೇಸ್ಮೆಂಟು ನಿಮ್ಮ ರಿಂಗಲ್ಲಿ ಕೂಡ ಡೂಪ್ಲಿಕೇಟ್ ಆಗುತ್ತೆ. ಇವರ ನಂಬರ್ 1 ಕ್ಯಾಂಡಿಡೇಟು ಇಲ್ಲಿ ನಿಮಗೆ ನಂಬರ್ 3 ಆಗಿ ಬರ್ತಾರೆ. ಅದೇ ಥರ ನಂಬರ್ 2 ಇಲ್ಲಿ ಇರ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟು, ಇವರು ಏನೋ ರೆಫರ್ ಮಾಡ್ತಾರೆ, ಇವರ ಒಂದು ಮೊದಲನೇ ಕ್ಯಾಂಡಿಡೇಟು ನಿಮಗೆ ನಂಬರ್ 4 ಆಗಿ ಬರ್ತಾರೆ. ಆವಾಗ ನಿಮ್ಮ ರಿಂಗ್ ಕಂಪ್ಲೀಟ್ ಆಗುತ್ತೆ. ಅಂದರೆ ನೀವು ಡೈರೆಕ್ಟಾಗಿ ರೆಫರ್ ಮಾಡ್ತಕ್ಕಂಥದ್ದು ಇಬ್ಬರನ್ನು ಮಾತ್ರನೇ. ಆ ಇಬ್ಬರು ಏನೋ ರೆಫರ್ ಮಾಡ್ತಾರೆ, ಅವರ ಕ್ಯಾಂಡಿಡೇಟ್ಗಳು ಇಲ್ಲಿ ಮತ್ತು ಇಲ್ಲಿ ಬರೋದರಿಂದ ನಿಮ್ಮ ರಿಂಗ್ ಕಂಪ್ಲೀಟ್ ಆಗುತ್ತೆ. ರಿಂಗ್ ನಂಬರ್ 1 ಎಂದು ಈಗ ಫಿನಿಶ್ ಆಯಿತು. ಅದೇ ಥರ ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ಈಜಿ ಇಲ್ಲ ಅಂತ ಹೇಳ್ಬಿಟ್ಟು ಈ ಥರ ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಹಾಕಿದ್ದೀನಿ. ಇಲ್ಲಿ ನೀವಿರ್ತಾನೆ, ನೀವು ಇಬ್ಬರನ್ನ ರೆಫರ್ ಮಾಡ್ತೀರಾ. ಇವರು ಕೂಡ ಇಬ್ಬರನ್ನ ಓಕೆ ರೆಫರ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಈ ಕ್ಯಾಂಡಿಡೇಟು ನಿಮ್ಮನ್ನು ಇಲ್ಲಿ ರೆಡ್ ಕ್ಯಾಂಡಿಡೇಟ್ನ ರೆಫರ್ ಮಾಡ್ತಾರೆ. ಆವಾಗ ಅವರು ನಂಬರ್ 1 ಪೊಸಿಷನ್ಗೆ ಬರ್ತಾರೆ ಅವರ ಒಂದು ರಿಂಗಲ್ಲಿ. ನಿಮ್ಮ ರಿಂಗಲ್ಲಿ ಅವರು ನಂಬರ್ 3 ಪೊಸಿಷನ್ಗೆ ಬರ್ತಾರೆ. ಅದೇ ಥರ ಈ ಒಂದು ಕ್ಯಾಂಡಿಡೇಟ್ನ ಇಲ್ಲಿ ನೀವು ರೆಫರ್ ಮಾಡಿದ್ದೀರ, ಇವರು ಏನೋ ರೆಫರ್ ಮಾಡ್ತಾರೆ ನಂಬರ್ 1 ಪೊಸಿಷನಲ್ಲಿ. ಗ್ರೀನ್ ಕಲರು ID, ಅದೇ ಗ್ರೀನ್ ಕಲರ್ ID ನಿಮ್ಮ ಒಂದು ಗ್ರೂಪಲ್ಲಿ ನಂಬರ್ 4 ಬರುತ್ತೆ. ಆವಾಗ ನಿಮ್ಮ ಒಂದು ರಿಂಗ್ ಕಂಪ್ಲೀಟ್ ಆಗುತ್ತೆ. ಫಸ್ಟ್ ರಿಂಗ್ ನಿಮ್ಮದು
ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಮೊದಲನೇ ರಿಂಗು, ಎರಡನೇ ರಿಂಗು, ಮೂರನೇ ರಿಂಗು, ಇದೇ ಥರ 10 ರಿಂಗ್ ಇದೆ ಈ ಕಾನ್ಸೆಪ್ಟಲ್ಲಿ. ಈ ಮೊದಲನೇ ರಿಂಗು ನಿಮ್ಮದು ಯಾವ ಥರ ಕಂಪ್ಲೀಟ್ ಆಗುತ್ತೆ ಅಂತ ಗೊತ್ತಾಯಿತು. ಇಲ್ಲಿ ನಿಮಗೆ ಒಂದು ನೆಕ್ಸ್ಟ್ ರಿಂಗ್ಗೆ ಹೋಗೋದಕ್ಕೆ ಎಲಿಜಿಬಿಲಿಟಿ ಸಿಗುತ್ತೆ. ಯಾವ ಥರ ಎಲಿಜಿಬಿಲಿಟಿ ಸಿಗುತ್ತೆ ಅಂದರೆ, ಈ ಒಂದು ರಿಂಗ್ ಕಂಪ್ಲೀಟ್ ಮಾಡಿದಾಗ ನಿಮಗೆ $30 ಬರುತ್ತೆ. ಆ $30ರಿಂದ ನಿಮ್ಮ ರಿಂಗ್ 2 ಕಂಪ್ಲೀಟ್ ಆಗುತ್ತೆ. ನೀವು ರಿಂಗ್ 2ಗೆ ಅಪ್ಡೇಟ್ ಆಗ್ತೀರಾ. ಆಗ ರಿಂಗ್ 2ನಲ್ಲಿ ಸೇಮ್ ಕ್ಯಾಂಡಿಡೇಟ್ಸ್, ಇಲ್ಲಿ ನೀವೇನೋ ಇಬ್ಬರನ್ನ ರೆಫರ್ ಮಾಡಿದ್ದೀರ, ಅವರು ಮತ್ತೆ ಇಲ್ಲಿಗೆ ಬರ್ತಾರೆ. ಆವಾಗ ಅವರು ರೆಫರ್ ಮಾಡಿರ್ತಕ್ಕಂಥ ಒಬ್ಬರು ಕ್ಯಾಂಡಿಡೇಟ್ ಇಲ್ಲಿ, ಅವರು ರೆಫರ್ ಮಾಡಿರೋದ್ರಿಂದ ಇನ್ನೊಬ್ಬ ಕ್ಯಾಂಡಿಡೇಟ್ ಇಲ್ಲಿ, ನಿಮ್ಮ ರಿಂಗು ಇಲ್ಲಿ ಕಂಪ್ಲೀಟ್ ಆದಾಗ ನಿಮಗೆ ಟೋಟಲಾಗಿ $90 ಬರುತ್ತೆ. ಈ ಒಂದು $90ರಲ್ಲಿ ನಿಮಗೆ $10 ಇಲ್ಲಿ ವಾಪಸ್ ಹೋಗ್ಬಿಟ್ಟು ಈ ರಿಂಗು ಪುನಃ ಶುರು ಆಗುತ್ತೆ. ಇನ್ನು $80ರಲ್ಲಿ ನೀವು $30 ವಿಡ್ರಾ ಮಾಡ್ಬೋದು. ನಿಮಗೆ ಎಲಿಜಿಬಿಲಿಟಿ ಥರ್ಡ್ ರಿಂಗಿಗೆ ಎಂಟ್ರಿ ಆಗೋದಕ್ಕೆ $50 ರಿಂಗಿಗೆ ಎಂಟ್ರಿ ಆಗೋದಕ್ಕೆ ನಿಮಗೆ ಎಲಿಜಿಬಿಲಿಟಿ ಸಿಗುತ್ತೆ. ಅಂದರೆ ಭಾಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಒಂದು ಕಾನ್ಸೆಪ್ಟ್ನಲ್ಲಿ ನೀವು ಇನ್ವೆಸ್ಟ್ ಮಾಡತಕ್ಕಂಥದ್ದು ರಿಂಗ್ 1ನಲ್ಲಿ ಮಾತ್ರನೇ $10. ನೀವು ರೆಫರ್ ಮಾಡ್ತಕ್ಕಂಥದ್ದು ಇಬ್ಬರು ಕ್ಯಾಂಡಿಡೇಟ್ ಮಾತ್ರನೇ. ಇವರೇ ನಿಮಗೆ ಎಲ್ಲ ರಿಂಗ್ಗಳಲ್ಲೂ ಫಾಲೋ ಮಾಡ್ತಾರೆ. ಥರ್ಡ್ ರಿಂಗಿಗೆ ನೀವು ಬಂದಿದ್ದೀರ, ನಿಮ್ಮ ಇನ್ವೆಸ್ಟ್ಮೆಂಟ್ $50 ಆಗಿದೆ. ಈ ಥರ ರಿಂಗಲ್ಲಿ ಅದು ಭಾಳ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಕಾನ್ಸೆಪ್ಟಲ್ಲಿ. ಇಲ್ಲಿ ನಿಮಗೆ ಒಂದು $90ರಲ್ಲಿ ಈ ಒಂದು ಫಸ್ಟ್ ಟೈಮು ನೀವು $5 ಕೊಟ್ಬಿಟ್ಟು ನೀವು ಅಪ್ಗ್ರೇಡ್ ಮಾಡ್ಕೋಬೇಕು. ಮತ್ತು ಇದು ಕಂಪ್ಲೀಟ್ ರಿಂಗ್ ಏನು ಕಾನ್ಸೆಪ್ಟು ರಿಪೀಟ್ ಆಗುತ್ತೆ. ಇಲ್ಲಿ ಇರ್ತಕ್ಕಂಥ ಫಸ್ಟ್ ರಿಂಗು $10 ರೀಆ್ಯಕ್ಟಿವೇಟ್ ಆಗುತ್ತೆ. ನಿಮಗೆ ಇಲ್ಲಿ ಈ ರಿಂಗಲ್ಲಿ $30 ಬರುತ್ತೆ. ಸೆಕೆಂಡ್ ಟೈಮು ನಿಮಗೆ $90 ಇಲ್ಲಿ ಬರುತ್ತೆ. ಈ ಸಲ ನೀವು $5 ಕೊಟ್ಬಿಟ್ಟು ಆ್ಯಕ್ಟಿವೇಟ್ ಮಾಡಿರೋದ್ರಿಂದ ಆಗಲೇ ಈ $50 ಮತ್ತು ಸೆಕೆಂಡ್ ಟೈಮು ಕಟ್ಟಾಗಲ್ಲ. ಫಸ್ಟ್ ಟೈಮ್ ಮಾತ್ರನೇ ಇದು ಕಟ್ಟಾಗ್ತಕ್ಕಂಥದ್ದು. ಈ ಸೆಕೆಂಡ್ ಟೈಮು ನೀವು ವಿಡ್ರಾ ಮಾಡ್ತಕ್ಕಂಥದ್ದು $80 ಮಾಡ್ಕೋಬೋದು. ಅರ್ಥ ಆಯ್ತಲ್ಲ? ಇದೇ ಥರ ಇಲ್ಲಿ ಬಿಸ್ನೆಸ್ ರಿಂಗ್ಸು 10 ಇದೆ. 1, 2, 3, 4, 5, 6, 7, 8, 9, 10. ಇದರಲ್ಲಿ ಪ್ರತಿಯೊಂದು ಈ ಒಂದು ರಿಂಗ್ ಕಂಪ್ಲೀಟ್ ಆಗಿದಾಗ ನಂಬರ್ 2, ನಂಬರ್ 4, ನಂಬರ್ 6, ನಂಬರ್ 8, ನಂಬರ್ 10 ಕಂಪ್ಲೀಟ್ ಆದಾಗ ಇಲ್ಲಿ ನೀವು ರೀಇನ್ವೆಸ್ಟ್ ಮಾಡ್ತೀರಾ. ಇದಕ್ಕೆ ಮೊದಲನೇ ರಿಂಗಲ್ಲಿ ನೀವು $10 ಇನ್ವೆಸ್ಟ್ ಮಾಡ್ತೀರಾ. ಎರಡನೇ ರಿಂಗಲ್ಲಿ ನೀವು $50 ರೀಇನ್ವೆಸ್ಟ್ ಮಾಡ್ತೀರಾ. ಈ ಮೇಲ್ಗಡೆ ಇರ್ತಕ್ಕಂಥ ಒಂದು ಏನಿದೆ ಇದು ಫಸ್ಟ್ ಟೈಮು ನಿಮ್ಮ ಇನ್ವೆಸ್ಟ್ಮೆಂಟಿಗೆ ಕಟ್ಟಾಗುತ್ತೆ. ಸೆಕೆಂಡ್ ಟೈಮಿಂದ ನಿಮ್ಮ ಇನ್ವೆಸ್ಟ್ಮೆಂಟಿಗೆ ಏನು ಕಟ್ಟಾಗಲ್ಲ. ಇದಕ್ಕೆ ಸಿಂಗಲ್ ಟ್ರಾನ್ಸಾಕ್ಷನ್ ಓನ್ಲಿ ಅಟ್ ದ ಇನಿಷಿಯಲ್ ರಿಂಗ್ ಕ್ಲೋಸಿಂಗ್ ಅಂತ ಹೇಳ್ತಾರೆ. ಈ ಒಂದು ಸೆಕೆಂಡ್ ಮತ್ತು 4th, 6th, 8th, 10th ರಿಂಗ್ ಕಂಪ್ಲೀಟ್ ಆದಾಗ ನೀವು ಪೂರ್ತಿ ಹಣವನ್ನು ವಾಪಸ್ಸು ವಿಡ್ರಾ ಮಾಡ್ಕೋಬೋದು. ನೀವು ಇನ್ವೆಸ್ಟ್ ಮಾಡಿರೋದು $10, ಆದರೆ ನೀವು ತೆಗೆತಕ್ಕಂಥ ಮೊತ್ತ ಬಂದ್ಬಿಟ್ಟು ನಿಮಗೆ ಆಶ್ಚರ್ಯ ಆಗುತ್ತೆ. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಇದು ಈಸಿ ಮೆಥಡು, ಇದು ಮೀಡಿಯಮ್, ಇದು ಹಾರ್ಡ್ ಮತ್ತು ಗ್ರ್ಯಾಂಡ್. ಓಕೆ, ಇದ್ರ ಬಗ್ಗೆ ನಾನು ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ಈಸಿ ಪ್ಯಾಕೇಜಲ್ಲಿ ನಮ್ಮ ಐಡಿಯನ್ನು ನಾವು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಟೈಮು ನಾವು ಇನ್ವೆಸ್ಟ್ಮೆಂಟ್ದು $10 ನಾವು ರೆಫರ್ ಮಾಡಿದ್ದು ಇಬ್ಬರನ್ನ. ಅದೇ ಥರ ಸೆಕೆಂಡ್ ರಿಂಗಲ್ಲಿ ನಮ್ಮ $10ರಿಂದ $30ಗೆ ಅದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಈ ಸೆಕೆಂಡ್ ರಿಂಗಲ್ಲಿ ನಮ್ಮ ಪೇಔಟ್ ಬಂದುಬಿಟ್ಟು $90. ಆದರೆ ನಾವು ಇಲ್ಲಿ ಎಂಟ್ರಿನ ಥರ್ಡ್ ರಿಂಗಿಗೆ ತೊಗೊಳ್ಳೋದ್ರಿಂದ ಇಲ್ಲಿ $50 ಇನ್ವೆಸ್ಟ್ಮೆಂಟ್ ಏನಿದೆ, ಈ $50 ಮೈನಸ್ ಆಗಿ ಇನ್ನು $40 ನಾವು ವಿಡ್ರಾ ಮಾಡ್ಬೋದು. ಓಕೆ, ಅದೇ ರೀತಿ ಹೋದಾಗ $4, $6, $8 ಮತ್ತು $10 ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಹಣ ಎಷ್ಟು ಮಟ್ಟಿಗಿದೆ. 10ನೇ ರಿಂಗು ಕಂಪ್ಲೀಟ್ ಆದಾಗ ನಾವು ಫಸ್ಟ್ ಟೈಮು ಏನು ವಿಡ್ರಾ ಮಾಡ್ತಕ್ಕಂಥದ್ದು $81,000 ಆಗುತ್ತೆ. ಆಮೇಲೆ ಪ್ರತಿ ಸಲನೂ ನಾವು $72,000 ವಿಡ್ರಾ ಮಾಡ್ಬೋದು. ನಾವು ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು $10 ಮಾತ್ರ. ಇದು ಪದೇ ಹೇಳ್ತೀನಿ. ನಾವಿಲ್ಲಿ
ಇನ್ವೆಸ್ಟ್ ಮಾಡ್ತಕ್ಕಂಥದ್ದು $10 ಮಾತ್ರನೇ. ನಾವಿಲ್ಲಿ ರೆಫರ್ ಮಾಡ್ತಕ್ಕಂಥದ್ದು ಇಬ್ಬರನ್ನ ಮಾತ್ರನೇ. ಇದನ್ನು ಜ್ಞಾಪಕಟ್ಟರೆ ನಿಮಗೆ ಇಬ್ಬರಿಗಿಂತ ಜಾಸ್ತಿ ಕ್ಯಾಂಡಿಡೇಟ್ಸ್ ಇರೋದು ಕೂಡ ನೀವು ರೆಫರ್ ಮಾಡಿ. ನಿಮ್ಮ ಡೈರೆಕ್ಟ್ ಲಿಂಕನ್ನು ಕೊಟ್ಬಿಟ್ಟು ಅವರು ನಿಮ್ಮ ಲೈನ್ ಕೆಳಗೆ ಬರ್ತಾರೆ. ನಿಮ್ಮ ಡೌನ್ಲೈನ್ ಏನು ಕ್ಯಾಂಡಿಡೇಟ್ಸ್ ಇದ್ದಾರೆ, ಮೆಂಬರ್ಸ್ ಇದ್ದಾರೆ, ಅವರಿಗೆ ನಿಮ್ಮಿಂದ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ಬೋದು ಈಸಿ, ಮೀಡಿಯಮ್, ಹಾರ್ಡ್, ಗ್ರ್ಯಾಂಡ್. ಈಸಿಯಲ್ಲಿ ನೀವು $32 ಹಾಕಿದರೆ ಇಬ್ಬರನ್ನ ರೆಫರ್ ಮಾಡಿದ್ದೀರ, ನಿಮಗೆ ಇನ್ಕಮ್ 72,000 ಬರುತ್ತೆ. ಪ್ರತಿಯೊಂದು ರಿಂಗ್ ಕಂಪ್ಲೀಟ್ ಆದ ಅದರಲ್ಲೇ ಬೇರೆ ಬೇರೆ ರಿಂಗ್ಗಳಿಂದ ನಿಮಗೆ ಇನ್ಕಮ್ ಬರ್ತಾನೆ ಹೋಗುತ್ತೆ. ಅದೇ ಥರ ನೀವು ಅಪ್ಗ್ರೇಡ್ ಮಾಡ್ಬೋದು. ನಿಮ್ಮ ಐಡಿಯನ್ನು $52 ಕೊಟ್ಬಿಟ್ಟು, $100 ಕೊಟ್ಬಿಟ್ಟು, $1,000 ಕೊಟ್ಬಿಟ್ಟು ನಿಮಗೆ ಇನ್ಕಮ್ ಇಲ್ಲಿ ನೋಡಿದ್ರೆ $1,000 ಕೊಟ್ಬಿಟ್ಟು, ಅಂದರೆ ಫಿಸಿಕಲ್ಲಾಗಿ ನೀವು $1,000 ಕೊಡೋಲ್ಲ, ನೀವು ಕೊಡೋದು $10 ಮಾತ್ರ. ನೀವು ಮುಂದೆ ಅಪ್ಗ್ರೇಡ್ ಮಾಡ್ಕೊಂಡಾಗ $1,000ಗೆ ನಿಮ್ಮ ಇನ್ಕಮ್ ಬಂದ್ಬಿಟ್ಟು $72 lakh ಒಂದು ಅಲ್ಲ. ಇದು ಭಾಳ ಮಜವಾಗಿದೆ. ಅದರಲ್ಲೇ ಕಂಪ್ನಿ ನಮಗೆ ಏನು ಬೆನಿಫಿಟ್ ಬೇರೆ ಕೊಡುತ್ತೆ ಅಂದರೆ ಲೀನಿಯರ್ ಪ್ರೀಮಿಯಮ್ಸು. ಈಸಿ ಮೆಥಡಲ್ಲಿ ಲೈನ್ ಯಾರು ಫಸ್ಟ್ ರಿಂಗಲ್ಲಿ ಬರ್ತಾರೆ ಅವರು ಏನೇ ಇನ್ವೆಸ್ಟ್ ಮಾಡ್ತಾರೆ ಅಲ್ಲಿ ನಮಗೆ 3%, ಸೆಕೆಂಡ್ ರಿಂಗಲ್ಲಿ 2%, ಥರ್ಡ್ ರಿಂಗಲ್ಲಿ 2%, ಫೋರ್ತ್ ಆ್ಯಂಡ್ ಫಿಫ್ತ್ ರಿಂಗಲ್ಲಿ ನಾವು 1% ಅವ್ರನ್ನ ಪಡಿಬೋದು. ಅದೇ ಥರ ಮೀಡಿಯಮ್, ಹಾರ್ಡ್ ಮತ್ತು ಗ್ರ್ಯಾಂಡ್. ಓಕೆ, ಅದರಲ್ಲಿ ನಾವು ಈಸಿ ಲೈಸೆನ್ಸು ತೊಗೊಂಡಾಗ ನಮ್ಮ 6 ರಿಂಗ್ ಕಂಪ್ಲೀಟ್ ಆಯಿತು ಅಂದರೆ $100 ಎಕ್ಸ್ಟ್ರಾಗಿ ನಮಗೆ ಕ್ಯಾರಿಯರ್ ಇನ್ಕಮ್ ಬರುತ್ತೆ. ಅದೇ ಥರ 8 ರಿಂಗ್ ಕಂಪ್ಲೀಟ್ ಆದಾಗ ಇಲ್ಲಿ ಒಂದು ಆ್ಯಪಲ್ ಐಫೋನ್ ಕೂಡ ನಮಗೆ ಬರುತ್ತೆ. 10 ರಿಂಗ್ ಕಂಪ್ಲೀಟ್ ಆದಾಗ ನಮಗೆ ಒಂದು ವರ್ಲ್ಡ್ ಟೂರ್ಗೆ ಟಿಕೆಟು ಕೂಡ ಕಂಪ್ನಿ ಬುಕ್ ಮಾಡುತ್ತೆ. ಅದರಲ್ಲೇ ನಮ್ಮ ಇಂಟರ್ನ್ಯಾಷನಲ್ ರೈಟ್ ಅಂತಂದು ನಮ್ಮನ್ನು ರೆಕಗ್ನೈಸ್ ಮಾಡುತ್ತೆ. ಅದೇ ಥರ ಮೀಡಿಯಮ್. ಓಕೆ, ಇಲ್ಲಿ ನೋಡ್ಬೋದು 6ನೇ ರಿಂಗಲ್ಲಿ ಡೈಮಂಡ್ ರಿಂಗ್, 8ನೇ ರಿಂಗಲ್ಲಿ ಒಂದು ಆ್ಯಪಲ್ ಮ್ಯಾಕ್ಬುಕ್, 10ನೇ ರಿಂಗಲ್ಲಿ ಒಂದು ಕಾರು. ಅದೇ ಥರ ಹಾರ್ಡ್ 6, 8 ಮತ್ತು 10th ರಿಂಗ್. ಅದೇ ಥರ ಗ್ರ್ಯಾಂಡ್ ಲೈಸೆನ್ಸ್ ಇಲ್ಲಿ ನೀವು ನೋಡ್ಬೋದು. 4th ರಿಂಗ್ ಕಂಪ್ಲೀಟ್ ಆದಾಗ ನಿಮಗೆ ಇಬ್ಬರಿಗೆ 10 ಜನಕ್ಕೆ ಟ್ರಾವೆಲ್ ಮಾಡೋದಕ್ಕೆ ಒಂದು ಟಿಕೆಟನ್ನು ಅವ್ರ ಕಂಪ್ನಿ ಕೊಡುತ್ತೆ. ಇದು ಇನ್ ಅಡಿಷನ್ ಟು ಅವರ ಇನ್ಕಮ್. ಓಕೆ, 6ನೇ ರಿಂಗ್ ಕಂಪ್ಲೀಟ್ ಆದಾಗ ಕಾರ್ನ ಕೊಡುತ್ತೆ. ಅದು ಅಂತ ಕಾರದ ಮರ್ಸಿಡೀಸ್ ಕಾರು. ಅದೇ ಥರ 8ನೇ ರಿಂಗ್ ಕಂಪ್ಲೀಟ್ ಆದಾಗ ನಮಗೆ ಅಪಾರ್ಟ್ಮೆಂಟ್ ಕೊಡುತ್ತೆ ಕಂಪ್ನಿ. 10ನೇ ರಿಂಗ್ ಕಂಪ್ಲೀಟ್ ಆದಾಗ ನಮಗೆ ಒಂದು ಬೀಚ್ ಮುಂದುಗಡೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹೌಸನ್ನು ಕೊಡುತ್ತೆ. ಇದು ಗ್ರ್ಯಾಂಡ್ ನಮಗೆ ಕೊಡ್ತಕ್ಕಂಥ ಬೆನಿಫಿಟ್ಟು. ಓಕೆ, ಅದರ ಮೇಲೆ ಪೇಮೆಂಟ್ ಸಿಸ್ಟಮ್ ಬಂದ್ಬಿಟ್ಟು ನಾನು ಕೆಳಗಡೆ ಲಿಂಕು ಹಾಕಿದ್ದೀನಿ. ಪರ್ಫೆಕ್ಟ್ ಮನಿ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಬೋದು. ಪರ್ಫೆಕ್ಟ್ ಮನಿಯಲ್ಲಿ ನಾವು ಜಾಯ್ನ್ ಆಗಬೇಕು ಅಂದರೆ ನಮ್ಮ ಇನ್ವೆಸ್ಟ್ಮೆಂಟ್ $10 ಬಂದ್ಬಿಟ್ಟು ಇದರಲ್ಲಿ ಡಾಲಲ್ಲಿ ಇಲ್ಲಾಂದರೆ ಬಿಟ್ಕಾಯಿನಲ್ಲಿ ಇರ್ಬೋದು. ಓಕೆ, ಇದಕ್ಕೆ ಒಂದು ಎಕ್ಸ್ಚೇಂಜ್ ಬೇಕಂತೆ. ಎಕ್ಸ್ಚೇಂಜ್ ಲಿಂಕನ್ನು ನಾನು ಹಾಕಿದ್ದೀನಿ. ಅದ್ರ ಮುಖಾಂತರ ನೀವು ಅಮೌಂಟನ್ನು ಪರ್ಫೆಕ್ಟ್ ಮನಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅಲ್ಲಿಂದ ನಿಮ್ಮ ಐಡಿಯನ್ನು ಅಪ್ಗ್ರೇಡ್ ಮಾಡ್ಕೋಬೋದು. ಈ ಒಂದು ಕಾನ್ಸೆಪ್ಟು ಭಾಳ ಬ್ಯೂಟಿಫುಲ್ ಆಗಿದೆ. ಈ ಒಂದು ವಿಡಿಯೋನ ನೀವು ಎಲ್ಲರೂ ಲೈಕ್ ಮಾಡಿ. ಅನಂತರ ಇದು ವಿಡಿಯೋ ಕೆಳಗಡೆ ನನ್ನ ನಂಬರು ಮತ್ತು ಜಾಯ್ನಿಂಗ್ ಲಿಂಕು ಹಾಕಿದ್ದೀನಿ. ನೀವು ಬೇಕು ಅಂದರೆ ಜಾಯ್ನ್ ಆಗ್ಬೋದು. ಇಮಿಡಿಯೇಟ್ಲಿ ಯು ಕ್ಯಾನ್ ಜಾಯ್ನ್ ಅಟ್ ಮೀ. ಐ ವಿಲ್ ಪ್ರೊವೈಡ್ ಆಲ್ ದ support for you. Okay, thank you.